ಇದು ಓನೋ ಓನೋ ಯಾಕಪ್ಪ ಯಾಕೆ ಕಳ್ತಿದ್ಯಾ ಎಲ್ಲಿ ಅಮ್ಮ ಎಲ್ಲಿ ಓನು ಆಟ ಇಲ್ಲಿದೆ ನೋಡು ಮಾಡು ಇಲ್ಲಿ 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 ಇದು ಏನಿದು ಪದ್ದು ಮಗು ಚೆನ್ನಾಗಿದೆ ಅಲ್ಲ ಮಗು ನಿನ್ನ ಹಾಗೆ ಇದೆ ಅಲ್ವಾ ಅಫ್ಕೋರ್ಸ್ ಮಗು ನಿನ್ನ ಹಾಗೆ ಇರಬೇಕು ಯಾಕೆ ಅಂದ್ರೆ ಅದು ನಿನ್ನ ಮಗು ಏನ್ ಪದ್ಮ ಹಾಗೆ ನೋಡ್ತಾ ಇದೀಯಾ ಓ ನನ್ನ ಹೋಲಿಕೆ ಕಾಣಿಸ್ತಾ ಇಲ್ಲ ಅಂತನ ನನ್ನ ಮಗ ಬೆಳೀತಾ ಬೆಳೀತಾ ನನ್ನ ಹಂಗೇನೂ ಆಗ್ತಾನೆ ಬಿಡು ನೀನ್ ನಿಜ ಹೇಳ್ತಾ ಇದೀಯಾ ಅಯ್ಯೋ ನಿನ್ನ ಆಣೆಗೂ ಪದ್ಮ ನಮ್ಮಿಬ್ಬರ ಸಂಬಂಧದ ಮೇಲೆ ಆಣೆಗೂ ಇದು ನಮ್ಮಿಬ್ಬರ ಪ್ರೀತಿಯ ಫಲ ಈ ಮಗು ಮೇಲೆ ತೋರಿಸ್ತಾ ಇರೋ ಪ್ರೀತಿನ 10% ನನ್ನ ಮೇಲೆ ತೋರಿಸಿದ್ರೆ ನನ್ನ ಜನ್ಮ ಸಾರ್ಥಕ ಆಗ್ತಿತ್ತಲ್ಲ ಪದ್ಮ ಸಾಕು ಪದ್ಮ ಸಾಕು ಒಂದೇ ಸಲ ಇಷ್ಟೊಂದು ಪ್ರೀತಿನ ತೋರಿಸಿದ್ರೆ ನನ್ನ ಮಗು ಹೇಗೆ ತಿಳ್ಕೋಬೇಕು ಇದಕ್ಕೆ ನಾನು ಹೇಳಿದ್ದು ಹೋಲ್ಸೇಲ್ ಆಗಿ ನಿನ್ನ ಪ್ರೀತಿನ ತೋರಿಸ್ಬೇಡ ನಾವಿಬ್ರು ಆಗಾಗ ಬರ್ತಾ ಇರ್ತೀವಿ ಇನ್ಸ್ಟಾಲ್ಮೆಂಟ್ ಅಲ್ಲಿ ತೋರಿಸುವಂತೆ ಆಯ್ತಾ ನಾನು ಬರ್ತೀನಿ ಬಾಯ್ ಪ್ಲೀಸ್ ಮಗುನ್ ಕರ್ಕೊಂಡು ಹೋಗ್ಬೇಡ ಚಂದ್ರ ಪ್ಲೀಸ್ ಚಂದ್ರ ಮಗುನ್ ಕರ್ಕೊಂಡು ಹೋಗ್ಬೇಡ ಚಂದ್ರು ಯಾರಪ್ಪ ಇದು ಮಗು ಎಷ್ಟು ಮುದ್ದಾಗಿದೆ ಹ್ಞೂ ಆಂಟಿ ಮಗು ಏನೋ ಚೆನ್ನಾಗೇ ಇದೆ ಆದ್ರೆ ಇದರ ಅದೃಷ್ಟನೇ ಚೆನ್ನಾಗಿಲ್ಲ ಯಾಕಪ್ಪ ಹಾಗಂತೀಯ ಈ ಮಗು ಅದೃಷ್ಟಕ್ಕೆ ಏನಾಗಿದೆ ಏನು ಅಂತ ಹೇಳಿ ಆಂಟಿ ರಕ್ಷಣೆ ಕೊಡ್ಬೇಕಾದವ್ರೆ ಶಿಕ್ಷೆ ಕೊಟ್ರೆ ಹೇಗಾಗುತ್ತೋ ಹಾಗಾಗಿದೆ ಈ ಮಗುವಿನ ಗತಿ ಈ ಮಗುವಿನ ತಾಯಿ ಆದವಳು ಒಬ್ಬ ಸಭ್ಯ ಹುಡುಗನ ಪ್ರೀತಿ ಮಾಡಿದ್ಲು ಆ ಪ್ರೀತಿನೇ ಜಾಸ್ತಿ ಆಯ್ತೋ ಅಥವಾ ಅವಳ ಆಸೆನೇ ಜಾಸ್ತಿ ಆಯ್ತೋ ಗೊತ್ತಿಲ್ಲ ಒಟ್ನಲ್ಲಿ ಅವಳಾಗೋಳೆ ಮೇಲ್ ಬಿದ್ದು ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಲು ಕೊನೆಗೆ ಮದುವೆಗೆ ಮುಂಚೆನೆ ಈ ಮಗುವಿನ ತಾಯಿ ಆದ್ಲು ಆಮೇಲಾದ್ರೂ ಆ ಹುಡುಗನ ಮದುವೆ ಆದ್ಲು ತಾನೆ ಆಗಿದ್ದಿದ್ರೆ ಈ ಮಗುಗೆ ಈ ಗತಿ ಬರ್ತಿರ್ಲಿಲ್ಲ ಆಂಟಿ ಪಾಪ ಆ ಹುಡುಗ ಬಡವ ಇವಳಿಗೆ ಶ್ರೀಮಂತ ಜೀವನನೇ ಬೇಕಿತ್ತು ಅದಕ್ಕೆ ಆಗ ತಾನೇ ಹುಟ್ಟಿದ ಮಗುನ ಆ ಹುಡುಗನ ಇಬ್ಬರನ್ನು ಬಿಟ್ಟು ಒಬ್ಬ ಶ್ರೀಮಂತನ ಮದುವೆ ಆಗ್ಬಿಟ್ಲು ಇಂಥ ರಾಕ್ಷಸರು ಇರ್ತಾರ ಈ ಪ್ರಪಂಚದಲ್ಲಿ ಅಲ್ಲ ಅಂತ ಕಂದನ ಬಿಟ್ಟು ಹೋಗೋದಕ್ಕೆ ಅವಳಿಗೆ ಮನಸ್ಸಾದ್ರೂ ಹೇಗ್ ಬಂತು ಯಾವಳವಳು ಹೀಗ್ ಮಾಡ್ದವಳು ಆ ಹುಡುಗಿ ನಂಗೆ ತುಂಬಾ ಬೇಕಾದವಳು ಆಂಟಿ ಪದ್ಮಗೂ ಚೆನ್ನಾಗಿ ಗೊತ್ತು ಕೇಳಿಬೇಕಿದ್ರೆ ಯಾವಳೆ ಅವಳು ನಿನಗೆ ಗೊತ್ತಿದ್ದವಳು ಅಂದಮೇಲೆ ಅವಳು ಬೈದು ಬುದ್ಧಿ ಹೇಳ್ಬಾರ್ದ ಮಗುನ್ನ ಸಾಕು ಅಂತ ಹೇಳ್ಬಾರ್ದ ಬಿಡಿ ಆಂಟಿ ಕೆಲವು ಕೆಟ್ಟ ಹೆಂಗಸರಿಗೆ ಎಷ್ಟೇ ಹೇಳಿದ್ರು ಅಷ್ಟೇ ಪಾಪ ಈ ಮಗು ತನ್ನ ತಾಯಿಗೋಸ್ಕರ ಇವತ್ತಿಗೂ ಹಂಬಲಿಸ್ತಾ ಹೀಗೆ ಯಾವಾಗಲೂ ಅಳ್ತಾ ಇರುತ್ತೆ
ಪಾಪ ಈ ಮಗು ತಾಯಿ ಹಾಲು ತಾಯಿ ಪ್ರೀತಿ ಎರಡನ್ನೂ ಕಳ್ಕೊಂಡು ಒದ್ದಾಡ್ತಿದೆ. ಇದ್ರಪ್ಪ ಅನ್ಸ್ಕೊಂಡವನು ಹುಚ್ಚಾಗಿ ಬೀದಿ ಬೀದಿ ಅಲಿತಿದ್ದಾನೆ. ಇದ್ರ ಸಂಕಟ ನೋಡೋಕ್ಕಾಗದೆ ನಾನೇ ಒಬ್ಬ ಆಯ ನಿಂತ್ಕೊಂಡು ಈ ಮಗುನ ಸಾಕ್ತಾ ಇದ್ದೀನಿ. ದೇವ್ರಂತ ಮನುಷ್ಯ ಕಣಪ್ಪ ನೀನು. ದೇವರು ನಿನಗೆ ಯಾವತ್ತಿದ್ರೂ ಒಳ್ಳೇದೇ ಮಾಡ್ತಾನೆ. ಸರಿ ಆಂಟಿ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಹೊರಡ್ತೀನಿ, ಇನ್ನೊಮ್ಮೆ ಬರ್ತೀನಿ. ಸರಿನಪ್ಪ, ಆಗಾಗ ಮಗುನು ಕರ್ಕೊಂಡು ಬರ್ತಾ ಇರು. ಖಂಡಿತ ಆಂಟಿ, ಬರ್ತೀನಿ ಪದ್ಮ. ಅಲ್ಲ ಆಯ್ತು ಬಾಪ. ಮಾವಾ ಏನಮ್ಮ? ಮಾವ, ನಾನು ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ಏನು ಮಾತಾಡಬೇಕು ಅಂತಿದ್ದೀವಿ? ಮಾತಾಡಮ್ಮ. ಅದು ನಾನೀಗ ಹೇಳ್ತಾ ಇರೋ ವಿಷಯ ನಿಮಗೆ ಸರಿ ಅನಿಸುತ್ತೋ ಇಲ್ವೋ, ಆದರೆ ನೀವು ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋತೀರಾ ಅಂದ್ಕೊಂಡು ಕೇಳ್ತಾ ಇದ್ದೀನಿ. ನಮ್ಮ ಅಣ್ಣನ ಮೇಲೆ ಕೊಟ್ಟಿರೋ ಸುಪಾರಿನ ನೀವು ನಿಜವಾಗ್ಲೂ ವಾಪಸ್ ತಗೊಂಡಿದ್ದೀರಾ? ಈ ಅನುಮಾನ ನಿನ್ಗೆ ಯಾಕೆ ಬಂತು? ಅನುಮಾನ ಅಲ್ಲ ಮಾವ, ಆತಂಕ. ನೆನ್ನೆ ನಾನು ನಮ್ಮಪ್ಪನಿಗೆ ಫೋನ್ ಮಾಡಿದ್ದೆ. ಸುಂದರಣ್ಣ ಮನೆಗೆ ಬರ್ತಿಲ್ವಂತೆ. ಹಾಗೊಂದ್ ವೇಳೆ ಮಧ್ಯರಾತ್ರಿ ಬಂದ್ರು ನನ್ನ ಹಿಂದೆ ಯಾರೋ ಬಿದ್ದಿದ್ದಾರೆ, ನಾನು ಜಾಸ್ತಿ ದಿನ ಉಳಿಯಲ್ಲ ಅಂತ ಬಡಬಡಿಸ್ತಾ ಇರ್ತಾನಂತೆ. ಓ, ಆವತ್ತು ನಾನು ಪದ್ಮನೇತ್ರ ಫೋನ್ ಮಾಡಿದ್ದು ಸುಳ್ಳು ಅಂದ್ಕೊಂಡಿದ್ಯಾ? ನಾನು ನಿಮ್ಮ ಅಣ್ಣನ ಸಾಯಿಸ್ಬಿಡ್ತೀನಿ ಅಂದ್ಕೊಂಡಿದ್ಯಾ? ಹಾಗಲ್ಲ ಮಾವ, ನಮ್ಮ ಅಣ್ಣ ಏನೋ ತಪ್ಪು ಮಾಡಿದ್ದಾನೆ ನಿಜ, ಆದರೆ ಸಾಯಿಸೋದು ತಪ್ಪೇನು ಮಾಡಿಲ್ವಲ್ಲ. ಅದರಲ್ಲೂ ಸಂಬಂಧಗಳಲ್ಲೇ ಸುಪಾರಿ ಸ್ಕೆಚ್ಚು ಇವೆಲ್ಲ ಮಾಡೋದು ಯಾಕೆ ಮಾವ? ಈ ಜ್ಞಾನ ಮೊದಲು ನಿಮ್ಮ ಅಣ್ಣನಿಗಿರ್ಬೇಕಾಗಿತ್ತು. ಅವನಿಗೇನೋ ಬುದ್ಧಿ ಇಲ್ಲ, ಬೋರ್ಗ ಹಾಗೆ ಮಾಡ್ಬಿಟ್ಟ. ಆದ್ರೆ ನೀವು ದೊಡ್ಡವರು, ತಿಳಿದವರು, ಕ್ಷಮೆ ಕೊಡಬೇಕಾದವರು. ನೋಡಿ, ನಮ್ಮ ಅಣ್ಣನಿಗೆ ನಾನು ಬುದ್ಧಿ ಹೇಳ್ತೀನಿ. ಅವನು ಪದ್ಮನ್ ತಂಟೆಗೆ ಬರ್ದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಮಾವ, ನಿಮಗೆ ನಮ್ಮ ಅಣ್ಣನ ಮೇಲೆ ಏನೇ ದ್ವೇಷ ಇದ್ರು ಅದನ್ನ ದಯವಿಟ್ಟು ಕಿತ್ತಾಕ್ಬಿಡಿ. ಯಾಕೆಂದ್ರೆ ನಮ್ಮ ಅಪ್ಪ ಅಪ್ಪನಿಗೆ ಅವನೊಬ್ಬನೇ ಆಧಾರ. ಪ್ಲೀಸ್. ನೋಡಮ್ಮ, ನಿಮ್ಮ ಅಣ್ಣನ ಮೇಲೆ ನನ್ನ ದ್ವೇಷ ಇಲ್ಲ. ನನ್ನ ಮಗಳು ತಂಟೆಗೆ ಹೋಗ್ತಾನಲ್ಲ ಅಂತ ಕೋಪ ಅಷ್ಟೇ. ನೀನು ಅವನ್ನ ತಿರ್ತೀನಿ ಅನ್ನೋದಾದ್ರೆ ನಾನು ಅವನ ತಂಟೆಗೆ ಹೋಗಲ್ಲ. ಪದ್ಮ, ನಿನ್ನ ವಿಷಯನೇ ಮಾತಾಡ್ತಿದ್ವಿ. ಅಪ್ಪ, ನನ್ನ ತಲೆ ಮೇಲೆ ಕೈ ಇಟ್ಟು ನೀವು ಸುಳ್ಳು ಹೇಳಲ್ಲ ಅನ್ಕೊಂಡಿದ್ದೀನಿ. ಏನಮ್ಮ ಪದ್ಮ, ಏನಮ್ಮ ಇದೆಲ್ಲ? ನಿಜ ಹೇಳಿಪ್ಪ, ನನ್ನ ಮಗು ಬದುಕಿದೆ ತಾನೆ? ಅಪ್ಪ ನಿಮ್ಮನ್ನೇ ಕೇಳ್ತಾರೆ, ನನ್ನ ಮಗು ಸತ್ತಿಲ್ಲ ತಾನೆ? ಇಲ್ಲಮ್ಮ, ನಿನ್ನ ಮಗು ಸತ್ತಿಲ್ಲಮ್ಮ, ನಿನ್ನ ಮಗು ಬದುಕಿದೆ. ಇಷ್ಟು ದಿನ ಈ ಸತ್ಯನ ನನಗೆ ಯಾಕೆ ಹೇಳಲಿಲ್ಲ? ನಿನ್ನೊಳ್ಳೇದಕ್ಕೆ, ನಿನ್ನ ಭವಿಷ್ಯ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ. ನಿಮ್ ಮಗಳು ಸುಖವಾಗಿರ್ಲಿ ಅಂತ ಅವಳ ಮಗುನ ಬದುಕಿರೋವಾಗಲೇ ಸಾಯಿಸ್ಬಿಟ್ರಿ ಅಲ್ವಾ? ನನ್ ಮಗುನ ಕಳ್ಕೊಂಡು ನಾನು ಸುಖವಾಗಿರ್ತೀನಿ ಅಂತ ನೀವ್ ಹೇಗಪ್ಪ ಅನ್ಕೊಂಡ್ರಿ? ನಿಮ್ ಮಗಳನ್ನ ಸುಂದರ ಮಾನಸಿಕವಾಗಿ ಕೊಳ್ತಾ ಇದ್ದಾನೆ. ನೀವು ನನ್ ಮಗುನ ಮಾತನ್ನ ಕೊಂದು ಬಿಟ್ಟಿದ್ದೀರಾ. ನಿಮ್ಗೂ ಅಸುಂದ್ರನ್ಗೂ ಏನಪ್ಪ ವ್ಯತ್ಯಾಸ? ಪದ್ಮ, ಈ ರೀತಿ ಚುಚ್ಚಿ ನನ್ನ ಮಾತಲ್ಲೇ ಕೊಲ್ಬೇಡಮ್ಮ. ನಾನು ಏನೇ ಮಾಡಿದ್ರು ನೀನು ಒಳ್ಳೇದಾಗ್ಲಿ ಅಂತಾನೆ ಮಾಡಿರೋದಮ್ಮ. ಹೌದಾ? ನೀವು ನನ್ನ ಒಳ್ಳೆದನ್ನ ಬಯಸೋದಾದ್ರೆ ನನ್ನ ಮಗುನ ನನಗೆ ಕೊಡಿ. ನಾನು ಎಲ್ಲಿಂದ ತಂದ್ಕೊಡ್ಲಮ್ಮ? ನಿನ್ನ ಮಗು ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಆದ್ರೆ ನನಗೆ ಗೊತ್ತು. ಪದ್ಮ,
ಯಾಕಮ್ಮ ಹೇಳ್ತಾ ಇದ್ಯಾ? ನನಗೆ ಗೊತ್ತಿರೋ ಸತ್ಯನೇ ಹೇಳ್ತಾ ಇರೋದು. ನನ್ನ ಮಗು ಇನ್ನೂರಲ್ಲೇ ಇದೆ, ಬೇರೆ ಯಾರ ಹತ್ರನೂ ಇಲ್ಲ. ನಿಮ್ಮ ಅಣ್ಣ ಸುಂದರ್ ಹತ್ರ ಇದೆ. ಅವತ್ತು ನೀವು ಬಿಟ್ಟು ಬಂದ ಮಗುನ ಆ ಸುಂದರ್ ಎತ್ಕೊಂಡು ಹೋಗಿದ್ದಾನೆ. ಇವತ್ತು ನನಗೆ ತೋರ್ಸಕ್ಕೆ ಅಂತಾನೆ ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದಾನೆ. ಏನು ಸುಂದ್ರ ಮಗುನ್ ಕರ್ಕೊಂಡು ನಿಮ್ಮನೆಗೆ ಬಂದಿದ್ದ? ಹೌದಪ್ಪ, ನನ್ನ ಮಗು ನೋಡ್ದಾಗಿಂದ ಅದನ್ನ ಬಿಟ್ಟು ಬದುಕಿರೋ ಶಕ್ತಿ ನನಗಿಲ್ಲಪ್ಪ. ನನಗೆ ನನ್ನ ಮಗು ಬೇಕು, ನನ್ನ ಮಗು ಬೇಕು ಅಪ್ಪ. ಹೇಗಾದ್ರೂ ಮಾಡಿ ನನ್ನ ಮಗುನ ನನಗೆ ಕೊಡ್ಸಿಪ್ಪ. ಪದ್ಮ, ಏನಮ್ಮ ಮಾತಾಡ್ತಿದ್ಯಾ? ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಈ ಸಮಯದಲ್ಲಿ ಆ ಮಗು ವಿಷಯ ಆಚೆ ಬಂದ್ರೆ ಸಂಸಾರದ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿ. ಏನಾದ್ರೂ ಆಗ್ಲಿ, ನನ್ನ ನಾಶ ಆಗೋಗ್ಲಿ, ನನಗೆ ನನ್ನ ಮಗು ಬೇಕು. ನನಗೆ ತಾಯಿಗಿಂತ ತಾಯ್ತನ ಮುಖ್ಯ. ಮಗುನ ಬಿಟ್ಟಿರೋ ಶಕ್ತಿ ನನಗಿಲ್ಲ. ಯಾವುದೇ ಕಾರಣಕ್ಕೂ ನನ್ನ ಮಗು ನಾನು ಬಿಟ್ಕೊಡೋದ, ಬಿಟ್ಕೊಡೋದ. ಅಪ್ಪ ಅಪ್ಪ, ಹೇಗಾದ್ರೂ ಮಾಡಿ, ಏನಾದ್ರೂ ಮಾಡಿ, ನನಗೆ ಗೊತ್ತಿಲ್ಲ ಅಪ್ಪ. ನನಗೆ ನನ್ನ ಮಗು ಬೇಕು, ನನ್ನ ಮಗು ನನಗೆ ಬೇಕಪ್ಪ. ಸುಶೀಲಾ, ಸುಶೀಲಾ, ಅತ್ತೆ, ಮಾವ, ಸುಶೀಲಾ ಬೇಡ, ಅಳ್ಬಾರ್ದು. ಅತ್ತೆ, ಮಾವ ಅವ್ರ ಆಸ್ಪತ್ರೆಯಲ್ಲಿ ಗೊತ್ತಮ್ಮ, ಗೊತ್ತು. ನಿನ್ನಿಂದ ವಿಷಯ ತಿಳಿದು ಕೂಡಲೇ ಹೊರಟು ಬಂದು ಸೀದಾ ಆಸ್ಪತ್ರೆಗೆ ಹೋದ್ವಿ. ಅಲ್ಲಿ ಸ್ಫೂರ್ತಿ ಜೊತೆ ಇದ್ದ ನನ್ನ ಮಗನ ಅವಸ್ಥೆನ ಕಣ್ಣಾರೆ ಕಂಡ್ವಿ. ಆ ಘೋರ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನೋಡೋದಕ್ಕಿಂತ ನನ್ನ ಕಣ್ಣು ಕುರುಡಾಗಿದ್ರೆ ಎಷ್ಟೋ ಒಳ್ಳೇದಿತ್ತಮ್ಮ, ಎಷ್ಟೋ ಒಳ್ಳೇದಿತ್ತು. ಅಳ್ಬೇಡಿ ತಾತ, ಸಮಾಧಾನ ಮಾಡ್ಕೊ. ಮೊದಲನೇ ಮಗನ ನಮ್ಮ ಮಣ್ಣಿಗೆ ಹಾಕಿ 3 ತಿಂಗಳು ಆಗಲಿಲ್ಲ. ಇನ್ನೊಬ್ಬ ಮಗನಾದ್ರು ಚೆನ್ನಾಗಿರ್ತಾನಂತ ಅಂದ್ಕೊಂಡ್ರೆ ಆ ದೇವರು ಅವನಿಗೆ ಈ ಕಥೆ ತಂದ್ಬಿಟ್ರು. ದೇವರು ಇಷ್ಟೊಂದು ಕಟ್ಕೊ ಇರ್ತಾನಂತ ನಾನು ಅನ್ಕೊಂಡಿರ್ಲಿಲ್ಲ. ಒಂದು ಕಡೆ ಒಳ್ಳೆಯವರಿಗೆ ಯಾವಾಗಲೂ ಅವರು ಕಟ್ಕರೆ. ಯಾಕಪ್ಪ ಇಷ್ಟೊಂದು ಕಷ್ಟಪಡ್ತೀಯ ಅಂತಂದ್ರೆ ಅದು ಪ್ರಾರಬ್ಧ ಕರ್ಮ, ಅನುಭವಿಸಲೇಬೇಕು ಅಂತ ಹೇಳಿ ಪುರಾಣದಲ್ಲಿ ಹೇಳಿರ್ತಾರೆ. ಹಾಗಾದ್ರೆ ನಮ್ಮ ರಾಮಮೂರ್ತಿ ಹೋದ ಜನ್ಮದಲ್ಲಿ ಅಷ್ಟೊಂದು ಪಾಪ ಮಾಡಿದಾನೇನ್ರಿ? ಮಾಡಿದ್ನೋ ಇಲ್ಲೋ ಯಾರಿಗ್ ಗೊತ್ತು. ಅಸಲಿಗೆ ಹೋದ ಜನ್ಮ ಅಂತ ಒಂದು ಇತ್ತೋ ಇಲ್ವೋ ಯಾರಿಗ್ ಗೊತ್ತು. ಆದರೂ ಪೂರ್ವಾಜಿತ ಕರ್ಮ ಅಂತ ಹೇಳ್ಕೊಂಡು ನಮಗೆ ನಾವೇ ಸುಳ್ಳು ಸಮಾಧಾನವನ್ನು ಮಾಡಿಕೊಂಡು ಈ ಜನ್ಮದ ಕಷ್ಟಗಳನ್ನು ಮರೀಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆದರೆ ಈ ಮನೆಯಲ್ಲಾದ ಯಾವೊಂದು ವಿಷಯನೂ ಅಷ್ಟು ಸುಲಭದಲ್ಲಿ ಮರೆಯೋಕ್ಕಾಗಲ್ಲ ಕಣ್ರಿ. ನೋಡ್ರಿ ನಮ್ಮ ಸೊಸೆ ಮುಖನ ಎಷ್ಟೊತ್ತು ಸೊರಗು ಹೋಗಿದ್ದಾಳೆ. ಈ ಮನೆಯಲ್ಲಿ ಒಂದಾದ್ರೂ ಒಳ್ಳೆ ಘಟನೆ ಆಗಿದ್ಯಾ? ಒಬ್ಬ ಮಗ ಮನೆ ಬಿಟ್ಟು ಹೋಗಿ ಜೈಲ್ ಸೇರ್ಕೊಂಡ, ಇನ್ನೊಬ್ಬ ಮಗ ಮಾವನ ಮನೆ ಸೇರ್ಕೊಂಡು ರಾಧಾಂತ ಮಾಡಿದ.
ಇದರಿಂದಾಗಿ ನಮ್ಮ ಮಗ ರಾಮಮೂರ್ತಿ ಆಸ್ಪತ್ರೆ ಸೇರ್ಕೊಂಡ. ಇದನ್ನೆಲ್ಲ ಈ ಪುಣ್ಯಾತಿಗತ್ತೆ ಹೇಗೆ ಸಹಿಸ್ಕೊಂಡಾಳು? ಸುಶೀಲ, ನಿನ್ಗೆ ತುಂಬಾ ತಾಳ್ಮೆ ಇದೆಯಮ್ಮ. ಭೂಮಿ ತಾಯಿಗಿರುವಷ್ಟು ತಾಳ್ಮೆ ನಿನಗಿದೆ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ ಸುಶೀಲ. ನೋಡು, ಎಲ್ಲ ಒಳ್ಳೇದಾಗುತ್ತೆ. ರಾಮಮೂರ್ತಿಗೆ ಏನೂ ಆಗಲ್ಲ, ಬೇಗ ಹುಷಾರಾಗ್ತಾನೆ. ನಮ್ಮ ಹಳ್ಳಿಲಿ ಎಷ್ಟೋ ಜನರಿಗೆ ಇದಕ್ಕಿಂತ ಹೆಚ್ಚಾಗಿ ಸ್ಟ್ರೋಕ್ ಹೊಡೆದು ಈಗ ಆರಾಮಾಗಿ ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಗೊತ್ತಾ? ಇವನು ಅಷ್ಟೇ ಬೇಗ ಗುಣಾಗಿ ಮೊದಲಿಗಿಂತೂ ಚೆನ್ನಾಗಿ ನಮ್ಮ ಜೊತೆ ಓಡಾಡ್ಕೊಂಡಿರ್ತಾನೆ ಕಡೆ, ಓಡಾಡ್ಕೊಂಡಿರ್ತಾನೆ. ಏನು ಯೋಚನೆ ಮಾಡಬೇಡ. ನಿಮ್ಮ ಬಾಯಿರಿಕೆ ನಿಜ ಆಗ್ಲಿ ಅತ್ತೆ. ಅವ್ರು ನರಳೋದನ್ನ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ಪ್ರತಿಯೊಂದು ನರಳುವಿಕೆಯ ಹಿಂದೆಯೂ ಒಂದು ನಗು ಇದ್ದೇ ಇರುತ್ತದೆ. ಆದರೆ ಆ ನಗುವಿಗೋಸ್ಕರ ಕಾಯುವ ತಾಳ್ಮೆ, ಸಹನೆ ನಮಗಿರಬೇಕು. ನಿನಗೆ ಆ ಸಹನೆ ಇದೆಯಮ್ಮ? ಇದೆ. ಈ ಸಮಯದಲ್ಲಿ ನೀನು ಧೈರ್ಯವಾಗಿದ್ದರೆ ಕೆಟ್ಟು ಹೋಗಿರೋ ಈ ಮನೆಯ ಎಲ್ಲ ಸಮಸ್ಯೆಗಳು ಪರಿಹಾರವಾಗಿ ಎಲ್ಲವೂ ಸರಿಯಾಗಬೇಕು. ಅದಕ್ಕೋಸ್ಕರನಾದರೂ ನೀನು ಮನಸ್ಸು ಗಟ್ಟಿ ಮಾಡ್ಕೋಬೇಕು. ಸ್ಫೂರ್ತಿ, ಸುರೇಶ್ ಎಲ್ಲಿದ್ದಾನಮ್ಮ? ಅಣ್ಣ ಆಚೆ ಹೋಗಿದ್ದಾನೆ. ಅವನು ಅಷ್ಟೆ ತುಂಬಾ ಕುಗ್ಗೋಗ್ಬಿಟ್ಟಿದ್ದಾನೆ. ಯಾವಾಗ್ಲೂ ಏನೇನೋ ಚಿಂತೆ ಮಾಡ್ತಿರ್ತಾನೆ. ಎಲ್ಲೆಲ್ಲ ಹೋಗಿ ರಾತ್ರಿವರೆಗೂ ಸುತ್ತಾಡ್ಕೊಂಡು ಬರ್ತಾನೆ. ಒಟ್ಟಲ್ಲಿ ಈ ಮನೇಲಿ ಯಾರ ಹಣೆ ಬರಾನು ಸರಿ ಇಲ್ಲ ಅನ್ಸುತ್ತೆ. ಎಲ್ರಿಗೂ ಒಂದಲ್ಲ ಒಂದ್ ರೀತಿ ನೋವು. ನೋಡಮ್ಮ, ಈಗ ನಾವು ಬಂದಿದ್ದೀವಲ್ಲ, ಎಲ್ಲ ಒಳ್ಳೇದಾಗತ್ತೆ. ಏನು ಯೋಚನೆ ಮಾಡಬೇಡಮ್ಮ, ಏನು ಯೋಚನೆ ಮಾಡಬೇಡ. ಎಲ್ಲವೂ ಸರಿಯಾಗುತ್ತೆ. ಹೌದಮ್ಮ.